ಹಾಯ್ ರೀ. ಏನು ನಿಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ. ತುಂಬ ಚೆನ್ನಾಗೈತೆ ನಿಮ್ಮ ಹೆಸರು. ಏನು ನರ್ಸಿಂಗ್ ಟ್ರೈನಿಂಗಾ ನೀವು? ಹೌದು, ನಾನು ನರ್ಸಿಂಗ್ ಟ್ರೈನಿಂಗ್ ಫ್ರೀ ಸೀಟ್ ಸಿಕ್ಕಿದೆ ನಿಮಗೂ. ನನಗೂ ಫ್ರೀ ಸೀಟ್ ಸಿಕ್ಕಿದೆ ನೋಡಿ. ಒಂದೊಂದು ರೂಮಲ್ಲಿ ಇಬ್ಬಿಬ್ರು ಹುಡುಗಿರಿಗೆ. ನಾವು ನೀವು ಒಂದು ರೂಮಲ್ಲಿ ಇರೋದು. ಹ್ಞೂ. ಯಾಕೆ ಒಂಥರ ಇದ್ದೀರಾ? ಮದುವೆ ಆಗಿದೆಯಾ ನಿಮಗೆ? ಹಾಂ. ಹ್ಞೂ ಆಗೈತೆ. ಹೌದಾ? ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನ್ರು ಅವರು ದುಬೈಲಿ ಕೆಲಸದಲ್ಲಿದ್ದಾರೆ. ಹೌದಾ? ಅಲ್ಲೇನು ಬಿಸ್ನೆಸ್ ಮಾಡ್ತಾರೆ? ಬಿಸ್ನೆಸ್ ಮಾಡ್ತಾರಾ? ಸರಿ ಸರಿ. ನೀವು ಮದುವೆ ಆಗಿದ್ದೀರಾ? ಇಲ್ಲಪ್ಪ, ಮದುವೆ ಏನಾಗಿಲ್ಲ. ಬಾಯ್ ಫ್ರೆಂಡ್ ಇದ್ದಾರೆ ಅಷ್ಟೇ. ಫ್ಯೂಚರಲ್ಲಿ ಮದುವೆ ಆಗ್ತೀನಿ, ಇವಾಗ ಸದ್ಯದಲ್ಲ ಆಗಲ್ಲ. ಹಸ್ಬೆಂಡ್ ಬಿಟ್ಟಿರೋಕ್ಕೆ ತುಂಬ ಬೇಜಾರಾಗುತ್ತೆ ಅಲ್ವಾ? ಹಾಂ, ಆ ಥರ ಏನಿಲ್ಲ, ಅಭ್ಯಾಸ ಆಗೈತೆ. ತುಂಬ ದಿನದಿಂದ ಅಲ್ಲೇ ಇರೋದಲ್ವಾ. ಮದುವೆಗೆ ಎಷ್ಟು ವರ್ಷ ಆಯಿತು? 3 ತಿಂಗಳಾಯ್ತು. ಹೌದಾ? ಆಗಲೇ ಬೇರೆ ಆಗ್ಬಿಟ್ಟು ಬಂದಿದ್ದೀರಾ? ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ವಾ? ಈ ಎಕ್ಸಾಮ್ ಬರ್ದಿದ್ನಲ್ಲ, ಸೀಟ್ ಸೆಲೆಕ್ಷನ್ ಆಗಿದ್ದೀರಾ, ಅದಕ್ಕೆ ಬಂದೆ. ಹೌದೌದು, ಫ್ಯೂಚರ್ ಮುಖ್ಯ ಅಲ್ವಾ. ಬಿಡಿ. ಅವರು ಏನು ಊರಲ್ಲಿ ಇಲ್ವಲ್ಲ, ದುಬೈ ಅಲ್ವಾ ಇರೋದು. ಅವಾಗವಾಗ ಬರ್ತೀವಿ ಅಂತ ಹೇಳಿದಾರಾ? ಹಾಂ, ಬರ್ತಾರೆ ಅವಾಗವಾಗ. ಅವ್ರು ಬರ್ಬೇಕಾದ್ರೆ ಊರಿಗೆ ಹೋಗ್ತೀನಿ ಸ್ವಲ್ಪ ದಿನ ರಜೆ ಕೇಳ್ಕೊಂಡು. ನೋಡಿ ಶ್ವೇತಾ, ನಾನು ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ. ಸರಿ ಆಯಿತು. ನಾವು ಒಂದು ರೂಮಲ್ಲಿ ಇದ್ದೀವಿ ಅಲ್ವಾ, ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಅಡ್ಜಸ್ಟ್ ಮಾಡ್ಕೊಂಡು. ಸರಿ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡ್ತೀರಿ ನೀವು. ಅಯ್ಯೋ, ನೀವು ಯಾಕೆ ತುಂಬ ಸೈಲೆಂಟ್ ಇದ್ದೀರಾ ನೀವು? ಏನಕ್ಕೆ ಇಷ್ಟೊಂದು ಸೈಲೆಂಟು? ನೋಡಿ, ನಾನು ನಿಮ್ಮ ಫ್ರೆಂಡು ಅಂದ್ಕೊಳ್ಳಿ. ಏನಾದರೂ ಇದ್ರು ನಮ್ಮ ಹತ್ರ ಮಾತಾಡ್ಕೊಂಡು ಆರಾಮಾಗಿರೋಣ, ಆಯಿತಾ? ಟ್ರೈನಿಂಗ್ ಮುಗಿಯೋವರೆಗೂ ನಾವು ಅಡ್ಜಸ್ಟ್ ಆಗಿ ಇರಲೇಬೇಕಲ್ವಾ? ಸರಿ ಆಯಿತು. ಥ್ಯಾಂಕ್ಸ್ ಎಲ್ಲ ಯಾಕೆ? ನೋಡಿ, ನನ್ನ ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ, ಆಯಿತಾ? ಖಂಡಿತವಾಗ್ಲೂ. ನೋಡಿ, ಇವಾಗ ಪಿ ಜಿ ಆಂಟಿ ಹತ್ರ ಊಟ ಹಾಕಿಸ್ಕೊಬರ್ತೀನಿ. ನೀವು ಇಲ್ಲೇ ಊಟ ತಿಂತೀರೋ ಅಲ್ಲಿ ಬರ್ತೀರೋ? ಅಯ್ಯೋ ಬುಡಿ, ಪರವಾಗಿಲ್ಲ, ನಾನು ಹಾಕಿಸ್ಕೊಳ್ತೀನಿ. ನೋಡಿ, ನಾನು ಹೇಳ್ದೆ ಅಲ್ವಾ, ನಾನೇನು ಬೇರೆಯವಳ? ಇಲ್ಲಿಗೆ ಊಟ ಹಾಕಿಸ್ಕೊಬರ್ತೀನಿ, ಇಬ್ಬರು ಜೊತೆ ಕುತ್ಕೊಂಡು ತಿನ್ನೋಣ. ಸರಿ ಆಯಿತು. ಹಲೋ, ಏನು ಮಾಡ್ತಾ ಇದೀವ? ಏನಿಲ್ಲಮ್ಮ, ಬಂದು ಕ್ಲಾಸ್ ಮುಗೀತು, ಬಂದು ಪಿ ಜಿಲಿದ್ದೀನಿ. ನಿನ್ನ ಬಟ್ಟೆ ಗಿಟ್ಟೆ ಸಾಲದಾರ ಹೇಳು, ತಂದ್ಕೊಟ್ಟನು. ಆಯಿತು, ಏನು ಬೇಡಕದ್ ಬಿಡಮ್ಮ, ಇಲ್ಲಿ ಇರವೇ ಸಾಕೋಕನ. ಇನ್ನೇನು ಅಲ್ಲೆಲ್ಲ ಅಡ್ಜಸ್ಟ್ ಆಯ್ತಾ? ಅಡ್ಜಸ್ಟ್ ಆಗದೆ ಏನಿಲ್ಲ ಬಿಡು. ಇನ್ನೇನಮ್ಮ ಅಲ್ಲೇನು ವಾತಾವರಣ? ಏನೂ ಇಲ್ಲ ಕಣವ. ಅದೇ ಅವ್ರು ಬಂದಿದ್ರು, ಅವನು ಪ್ರಮೋದವ್ರ ಅಪ್ಪನೂ ಅಮ್ಮನೂ ಬಂದು 5 ಲಕ್ಷ ದುಡ್ಡನ್ನು ಕೊಟ್ಟು ಹೋದ್ರು ಕಣವ. ಯಾಕಮ್ಮ ಇಸ್ಕೊಂಡೆ? ಅವ್ರ ದುಡ್ಡು ನಮ್ಗೆ ಏನು ಮಾಡೋಕ್ಕೆ? ಬೇಡ ಅಂತನವೇ. ಅಯ್ಯೋ ಹಂಗಂದೆ ಕಣವ, ಹಂಗಂದೆ ಬೇಡ ಅಂತವ. ಹಂಗಂದ್ರು ಏನು ಮಾಡಿದ್ರು ಬಿಡ್ನಿಲ್ಲ. ನನ್ನ ಮಗನಿಂದ ಭಾಳ ಇದಾಗದೆ, ಅವ್ಳಿಗೆ ಓದಕ್ಕಾರು ಸಹಾಯ ಆಗಲಿ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ರು ಕಣ್ಮಗ. ಏನು ಕೊಟ್ರೆ ಏನು ಪ್ರಯತ್ನ ಬಿಡಮ್ಮ. ಅವ್ನು ನಂಬಿಕೆ ನನಗೆ ಸರಿಯಾಗಾಯಿತು. ನಿಜವಾಗ್ಲೂ ಅದನ್ನ ಮರ್ತಿ ನಾನು ಹೆಂಗಿರೋದು ಅಂತಲೇ ಅರ್ಥ ಆಯ್ತಲ್ಲ ಕಣಮ್ಮ. ಅಲ್ಲ ಕಣ್ಮಗ, ನಾನು ಎಷ್ಟು ಸತಿ ಹೇಳ್ದೆ ಅವನ್ನ ಮರ್ತ್ಬಿಡು ನೀನು, ಅವ್ನು ಸವಸಕ್ಕೂ ಹೋಗಬೇಡ ನೀನು ಅಂತವ. ಮರ್ತಿದ್ದೀನಿ ಕಣಮ್ಮ. ಆದ್ರೂ ಅವ್ನ ದುರ್ಬುದ್ಧಿ ನೋಡಮ್ಮ. ಇವತ್ತು ಯಾವ ಥರ ಇಬ್ಬರು ಹೆಣ್ಮಕ್ಳು ಜೀವನದಲ್ಲಿ ಯಾವ ಥರ ಆಟ ಆಡ್ದ. ಅವ್ನಿಗೆ ಒಳ್ಳೇದಾಗ್ತದ? ಯಾವ ಥರ ಮಾಡ್ಬಿಟ್ಟ ನೋಡು. ಸುಮ್ಮನೆ ಈಗ ಅವನ ಬಗ್ಗೆ ನೆನ್ಕೊಂಡು ಯಾಕೆ ನೆನ್ಕತ್ತಿದ್ದೀನಿ ನೀನು? ಅವ್ನಿಗೂ ನಿನಗೂ ಏನು ಸಂಬಂಧ ಇದ್ದದು? ಸಂಬಂಧ ಇಲ್ಲ ಅಂದ್ಬಿಟ್ಟತಾನೆ. ಇನ್ನು ಯಾವುದೇ ಕಾರಣಕ್ಕೂ ಅವ್ನು ನೆನ್ಸ್ಕೊಳಕ್ಕೂ ಇಲ್ಲ, ಅವ್ನು ಸುದ್ದಿಗೂ ಹೋಯ್ಕಿಲ್ಲ ಅಂದ್ಬಿಡ್ತಾನೆ. ನೀನು ಹೋಗಿರೋ ಕೆಲಸ ಮುಗಿಸು ನೀನು. ಅವೆಲ್ಲ ಕಟ್ಕೊಂಡು ನಿನ್ಗೇನು? ನಾನು ಎಷ್ಟು ಸತಿ ಹೇಳ್ದೆ ನಿನಗೆ? ನಾನು ಮರ್ತಾಯ್ತು ಕಂದ್ಬಿಡು. ನಾನು ಹೇಳೋದು ಕಣಮ್ಮ, ನಾನು ಹೇಳ್ತೀನಿ ಕೇಳವ. ಬೇಡ ಕಣಮ್ಮ, ಅವ್ನು ಸಮಸ್ಯೆ ಬೇಡ. ಈಗ ಬಿಟ್ಟು ಬಂದಿದ್ದಾನೆ, ಓದ್ತಾ ಇದ್ದಾನೆ, ಓದ್ಕೊಂಡಿರು, ಒಳ್ಳೇದಾಗಲಿ. ಇಲ್ಲ ಬಿಡಮ್ಮ, ನಿಜಕ್ಕೂ ಪಾಪ ಹುಡುಗಿಗೂ ಮೋಸ ಮಾಡ್ದ, ಬೇವರ್ಸಿ ನನಗೂ ಮಾಡ್ದ. ಹೋಗ್ಲಿ, ಅವಳು ಕೊಟ್ಟಾರೆ ಚೆನ್ನಾಗಿರ್ಲಿ ಬಿಡು. ನಾನು ಅದನ್ನೆಲ್ಲ ನನ್ನ ಮನ್ಸಿನ ತೆಗ್ದಾಕಿವ್ನಿ. ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊತೀರ, ನನ್ನ ಕತೆ ಆರಾಮಾಗಿರ್ತೀನಿ ಬಿಡಮ್ಮ. ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ. ಪಾಪ ರೂಮಲ್ಲಿ ಒಂದು ಹುಡುಗಿ ಪರಿಚಯ ಆಗದೆ, ತುಂಬ ಚೆನ್ನಾಗಿ ಮಾತಾಡಿಸ್ತದೆ, ಚೆನ್ನಾಗಿ ಚೆನ್ನಾಗೈತೆ. ನೋಡು ಮಗ, ಚೆನ್ನಾಗಿ ನೀ ಅಂದ್ಬಿಟ್ಟು ಎಲ್ಲನೂ ಹೇಳ್ಕೊಬೇಡ. ಕಷ್ಟ ಸುಖ ಎಲ್ಲನೂ ಸದರ ನೋಡ್ಕೊತಾರೆ ಮೇಲೆ. ಯಾರಿಗೂ ಹೇಳ್ಬೇಡ ನೀನು. ನನಗೆ ಗೊತ್ತಿಲ್ವಾ? ನಾನು ಅದನ್ನೇ ಹೇಳಿರೋದು. ನಾನು ನನ್ನ ಗಂಡ ದುಬೈಲಿರೋದು ಅಂತ ಹೇಳಿನಿ ಕಣಮ್ಮ. ತಾಲಿ ಬಿಚ್ಚಿಟ್ಬಿಡ್ಬೇಕು ತಾನೆ ನೀನು? ಬಿಚ್ಚಾಕ್ತೀನಿ. ಸೇಫ್ಟಿಗಿರ್ತದೆ ಬಿಡಮ್ಮ. ಅದು ಯಾಕೆ ಬಿಚ್ಚಾಕೋದಿಗೆ? ಒಂದು ಸೇಫ್ಟಿ ಕಣಮ್ಮ. ಹೆಣ್ಮಕ್ಳಿಗೆ ಮದುವೆ ಆಗಿವ್ನಿ ಅಂದ್ರೆ ಒಂಥರ ಗೌರವದಿಂದ ನೋಡ್ತಾರೆ ಬಿಡು. ನನ್ನ ಗಂಡ ದುಬೈಲ್ ಅವನಿ ಅಂತ ಸುಳ್ಳು ಹೇಳಿ ನಾನು. ಅಲ್ಲ ಕಣಮ್ಮ, ಹಿಂಗೆ ಆಡಿದ್ರೆ ಹೆಂಗೆ ನೀನು? ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ಮದುವೆ ಆಯ್ತೀನಿ ಅಂತ ಅಂದೆ ತಾನೆ ನೀನು? ನೋಡೋಕ್ಕಾಯ್ತದೆ ಬಿಡಮ್ಮ. ಇನ್ನು 4 ವರ್ಷ ಆಯ್ತು ಟ್ರೈನಿಂಗು. ಈಗಲಿಂದನೇ ಯಾಕೆ ಟೆನ್ಷನ್ ತಗೋಬೇಕು? ಪಾಪ ಅವರು ಅಪ್ಪ ಅಷ್ಟು ನೋಡೋದು ಹಂಗೆ. ಮತ್ತೆ ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಕ್ಳು ಹುಡಕಿಲ್ಲ ನನಗೆ. ನಿಜಕ್ಕೂ ಓಸಿ ಒಳ್ಳೆಯವರಲ್ಲ ಕಣ್ಮಗ. ಅವರು ಭಾಳ ಒಳ್ಳೆಯವರು. ರಾಜಣ್ಣವೇ ಸುನೀತಕ್ಕನೂ ಆ ಪಾರ್ಟಿ ಒಳ್ಳೆಯವರು, ಎಷ್ಟೊಂದು ಒಳ್ಳೆಯವರು. ಅಂಥವ್ರಿಗೆ ನೋಡು ಹಿಂಗೆ ಮತ್ತೆ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅನ್ನಂಗೆ ಹಿಂಗೆ ಕೇಡ್ಗಾಲ ಮುಂಡೆ ಹುಟ್ಟೋದು. ಅಕ್ಕನ ಅಣ್ಣನ ಓಸಿ ಬೇಜಾರು ಮಾಡ್ಕೊಂಡಿಲ್ಲ. ಸುಮಾರು ಹೊತ್ಕೊಂಡು ಕುತ್ಕೊಂಡು ಅದನ್ನೇ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಓದೋ ಕಣ್ಮಗ. ಬೇಡ ಅಂದ್ರೂ ದುಡ್ಡು ತಂದು ಕೈ ತುರ್ಬಿಟ್ಟು ಅವ್ಳಿಗೆ ಓದಕ್ಕಾಲಿ ಅಂತ ಅಂದವ್ರೇವ. ಆಮೇಲೆ ಫೋನುಗೇನು ಮಾಡೋಕ್ಕೋಬೇಡ. ನಾನು ಇಷ್ಟೇ ಅರ್ಥ ಮಾಡ್ಕೊಂಡಿರೋದು. ನಾನು ಹಂಗಂತಾಗಿರಿ ಇಲ್ಲಿಗೆ ಯಾಕೆ ಬರ್ತಿದೆ ಹೇಳು? ನನಗೆ ಇಷ್ಟ ಇಲ್ಲ ನನಗೆ ಕಣಮ್ಮ ಅವನು. ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ನನಗೆ. ಅವನು ಮಾಡಿರೋ ಮೋಸ ಸಾಯಿಗಂಟ್ಲು ಮರೆಯಂಗಿಲ್ಲ ಅಷ್ಟೇ. ನಾನು ತಲೆಗೆಡ್ಸ್ಕೊಬೇಡ ನೀನು. ನಾನು ಏನು ಇದು ಮಾಡ್ಕೊಳಕ್ಕಿಲ್ಲ, ಟೆನ್ಷನ್ ತಗೊಳಕ್ಕಿಲ್ಲ. ನೀನು ಅಷ್ಟೇ ಆರಾಮಾಗಿರು. ಅಪ್ಪ ಬಂದಿತ್ತಾ? ಯಾವ ಮಕ್ಕ ಬಂದನು ಅವನು? ಬಂದಿಲ್ಲ. ಫೋನು ಮಾಡ್ಯಾರಪ್ಪ ನನಗೂ. ಮಾಡ್ದಾರಿರ್ಲಿ ಅಂತ ಆಗ್ಬಿಟ್ರೆ ಮನೆ ಉದ್ದಾರ ಅದ. ಮಕ್ಳ ಜೀವನ ತನ್ನ ಕೈಯಾರ ತಾನೇ ಹಾಳು ಮಾಡಕ್ಕೆ ನಿಂತಿದ್ದಲ್ಲೋಪ ನನ್ನ ಮಗ. ಹೋದ್ರೆ ಆಡ್ಬಿದ್ದು ಹೋಗ್ಲಿ ಮಗ, ತಲೆಗೆಡ್ಸ್ಕೊಬೇಡ ನೀನು. ಅವನ ಬಗ್ಗೆ ಆರಾಮಾಗಿ ಹೆಂಗಿರ್ಬೇಕು ಹಂಗಿರೋದು ಕಲಿಯವ ನೀನು. ನನ್ನ ಮಾತು ಕೇಳು ನೀನು. ಸರಿ ಆಯಿತು, ನಾನು ಚೆನ್ನಾಗಿರ್ತೀನಿ, ನೀನು ಚೆನ್ನಾಗಿರು. ಇತ್ತಾಗೆಲ್ಲ ಏತನೇ ಬಿಟ್ಟಾಕ್ಬಿಡು. ಹುಡುಗಿ ಪಾಪ ಒಳ್ಳೆ ಹುಡುಗಿ, ಚೆನ್ನಾಗಿ ಮಾತಾಡ್ಸ್ಕೊಂಡು ಕತೆಸ್ಕೊಂಡು ಚೆನ್ನಾಗೈತೆ. ಸರಿ ಆಯಿತು, ಟೈಮ್ ಊಟ ಮಾಡ್ಕೊಂಡು ಚೆನ್ನಾಗಿರು, ನಗ್ನಗಿತಾ ಇರವ. ಏತನೇ ಮಾಡಬೇಡ. ಎಲ್ಲ ಕಾರ್ಯಕ್ರಮ ಎಲ್ಲ ಮರ್ತೋಯ್ತದೆ, ಎಲ್ಲ ಸರಿ ಆಯ್ತದೆ. ಸುಮ್ಮನಿರು.
ಅವನೇನು ಫೋನ್ ಮಾಡಿಲ್ಲ. ಎಲ್ಲ ನಂಬರ ಬದಲಾಯಿಸಿಲ್ವ, ಸಿಮ್ ಬೇರೆ ಸಿಮ್ ತಾನೆ. ಒಳ್ಳೆ ಕೆಲಸವ ಸವಸ ಬೇಡ, ಸುಮ್ಮನಿರವರಿಂದ ಅಮ್ಮಯ್ಯ. ಅದೇ ಹಾಕ್ಬೇಕು. ಬೇಡ ಬೇಡ, ಆ ಕರ್ಮವ ನೀನು ಅಟ್ಟುಣೋದು ಬೇಡ. ಅವಳು ಕೊಟ್ಲೆ ಚೆನ್ನಾಗಿರ್ಲಿ ಬಿಡು, ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ. ತಲೆಗೆಡ್ಸ್ಕೊಬೇಡ, ನೀನು ಪಾಡ ನೀನಿರು. ಸರಿ ಅಮ್ಮ, ಆಯಿತು. ನೀನಮ್ಮ ಬಟ್ಟೆ ಗಿಟ್ಟೆ ಅಂತ ಏನಿಲ್ಲ, ಇಲ್ಲವೇ. ತಲೆಗೆಡ್ಸ್ಕೊಬೇಡ ಬಿಡು. ಆ ಥರ ಏನಾದ್ರು ಶಾರ್ಟೇಜ್ ಆದರೆ ನಾನು ನೋಡ್ತೀನಿ. ನೀನು ಅಕೌಂಟ್ಗೆ ದುಡ್ಡು ಹಾಕ್ತೀನಿವ, ಖರ್ಚು ಪರ್ಚು ಮಡಿಕೋ. ನನಗೆ ಯಾವ ದುಡ್ಡು ಬೇಡ, ಏನು ಬೇಡ. ಇದ್ರೆ ಬೇಕಾದ್ರೆ ನಾನು ಕೇಳ್ತೀನಿ ಬಿಡು. ಮಡಿಕೋ. ಅವ ಅಣ್ಣ ಕೊಟ್ಟವರಲ್ಲ 5 ಲಕ್ಷ ದುಡ್ಡ, ಅದನ್ನ ನಿನ್ನ ಅಕೌಂಟ್ಗೆ ಹಾಕ್ಸ್ಬಿಡ್ತೀನಿ. ಮಡಿಕೋ. ನಿನಗೆ ಖರ್ಚಿಗೆ ಪರ್ಚಿಗೆ ಇನ್ನೂ ಟ್ರೈನಿಂಗ್ ಮುಗಿಗೆ ಗಂಟಲು ಖರ್ಚು ಬೇಕಲ್ಲ. ಬೇಡಕನಮ್ಮ, ಅವ್ರು ದುಡ್ಡು ಬೇಡ, ಸವಸನೂ ಬೇಡ ನನಗೆ. ಬೇಡ ಬೇಡ, ನನ್ನ ಬಂಗಾರದಂಥ ಜೀವನನೇ ಹಾಳಾಗದೆ. ಅವ್ರು ದುಡ್ಡು ಕಟ್ಕೊಂಡು ನನಗೆ ಏನು ಪಾಪ ವಾಂಟಿ ನಮ್ಮ ಅಂಕಲ್ ಕೊಟ್ಟವ್ರೆ. ಹಂಗೆ ಅಂದ್ಕೊಂಡು ನನಗೆ ಇಸ್ಕೊಳಕ್ಕೆ ಇಷ್ಟ ಇಲ್ಲ ಕಣಮ್ಮ. ನೀನೇ ಇಟ್ಟಿರು, ಯಾವ್ದಾರ ಸಮಯಕ್ಕೆ ಉಪಯೋಗ ಬಂದರೂ ಬರ್ತದೆ. ನನಗಂತೂ ಬೇಡ. ಸರಿ ಕಣಮ್ಮ, ಆಯಿತು. ಯಾವಾಗಾರ ಬೇಕಾದರೆ ಇಟ್ಟಿರ್ತೀನಿ, ಬೇಕಾದ್ರೆ ಕೇಳು. ತಲೆಗೆಡ್ಸ್ಕೊಬೇಡ, ಆರಾಮಾಗಿರು ಮಗಳೇ. ನೀನು ಏನು ಮಾಡಿಯವ, ಏನು ಮಾಡಿ. ನಾನು ನಿನ್ನ ಮದುವೆ ಬಗ್ಗೆ ಭಾಳ ಕನ್ಸು ಕಟ್ಕೊಂಡಿದ್ದೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ನನ್ನ ಮಗಳನ್ನ ಅಂತವ. ಏನು ಮಾಡಿ, ನಮ್ಮ ಮನೆ ಬರೋ ಚೆನ್ನಾಗಿಲ್ಲ, ದೇವ್ರಿಗೆ ಏನೋ ಚೆನ್ನಾಗಿರೋದು ಇಷ್ಟ ಇಲ್ವೇನೋ. ಹಿಂಗಾಯ್ತು, ಏನು ಮಾಡಿಯವ. ಏನು ಮಾಡೋಂಗಿಲ್ಲ ಬಿಡಮ್ಮ. ಅವೆಲ್ಲ ಮನೆ ಬರೋ ಅಂದ್ಕೊಂಡಿರ್ಬೇಕು ಅಷ್ಟೇ. ತಲೆಗೆಡ್ಸ್ಕೊಬೇಡಮ್ಮ. ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡ. ಟೈಮ್ಗೆ ಊಟ ಮಾಡು. ಶುಗರನ್ನು ಮಾತ್ರ ತಗೊಮ್ಮ. ಊಟ ಮಾಡಿದ್ಮೇಲೆ ತಗೋತೀನಿ ಕಣವ, ತಗೋತೀನಿ. ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿ ಇವನಿ ನಾನು ಇಲ್ಲಿ. ಎಲ್ಲ ಕಾಲೇಜೆಲ್ಲ ಅಡ್ಜಸ್ಟ್ ಆಯಿತು. ಏನಿಲ್ಲ, ಇಲ್ಲಿ ಪಿ ಜಿಲಿ ಇರೋದಲ್ವಾ. ಪಾಪ ಇನ್ನೊಂದು ಹುಡುಗಿನೋದೆ, ಹುಡುಗಿನೂ ಭಾಳ ಚೆನ್ನಾಗಿ ನೋಡ್ಕೊತದೆ. ಮಾತುಕತೆಗೆ ಎಲ್ಲ ಪಾಪ ಒಳ್ಳೆ ಹುಡುಗಿ. ಹೆಂಗೋ ಸದ್ಯಕ್ಕೆ ನನಗೆ ಹೆಂಗೋ ಒಂಥರ ದಿಕ್ಕೆಟ್ಟಾಗಿತ್ತು. ಗಂಟೆ ಕೂತ್ಕೊಂಡು ಮಾತಾಡಿಸ್ತು, ಒಂಥರ ಮನ್ಸಗ್ರ ಆಯಿತು. ಹೆಂಗೋ ಅಡ್ಜಸ್ಟ್ ಆಯ್ತು. ನೀನು ತಲೆಗೆಡ್ಸ್ಕೊಬೇಡ, ನೀನು ಚೆನ್ನಾಗಿರು, ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಯಾಕೆ. ಸರಿ ಕಣ್ಮಗಳೇ, ಆಯಿತು. ಊಟವ ಈಗ ಹಾಕಿಸ್ಕೊಬತ್ತೀನಿ ಅಂದ್ಬಿಟ್ಟು ಹೋಯ್ತು ಹುಡುಗಿ. ಸರಿ ಸರಿ, ಆಯಿತು ಕಣಪ್ಪ. ಊಟ ಮಾಡ್ಕೊಂಡು ಚೆನ್ನಾಗಿರು. ಯಾವುದ್ರ ಬಗ್ಗೆ ಯತ್ನೆ ಮಾಡಕ್ಕೆ ಹೋಗಬೇಡ. ಯತ್ನೆ ಮಾಡಿದ್ರೆ ಏನೂ ಆಯ್ಕಿಲ್ಲ, ಸರಿಯಾಗಂತದಲ್ಲ ಇದು. ಆರಾಮಾಗಿ ಇರೋದು ಕರಿ ನೀನು, ಯಾಕೂ ತಲೆಗೆಡ್ಸ್ಕೊಬೇಡ. ಸರಿ ಅಮ್ಮ, ಆಯಿತು. ಸರಿ ಕಣಪ್ಪ, ಆಯಿತು. ಮಡ್ಗನ ಮತ್ತೆ. ಸರಿ ಸರಿ, ಆಯಿತು ಮಡ್ಗು. ಇನ್ನೇನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ನಿಜಕ್ಕೂ ಯಾವ ಹೆಣ್ಮಕ್ಳಿಗೂ ನನ್ನಂಥದ್ದು ಒಂದು ಪರಿಸ್ಥಿತಿ ಬರಬಾರ್ದು. ನಿಜವಾಗ್ಲೂ ಅವ್ನು ಮದುವೆ ಆಗಿರೋಂಥ ಗೊತ್ತಾದ್ಮೇಲೆ ನಾನು ತಾಲಿ ಕಟ್ಸ್ಕೊಂಡು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೇ ಇಲ್ಲ. ಯಾವ ಹೆಣ್ಮಕ್ಳಿಗೂ ನನ್ನ ಪರಿಸ್ಥಿತಿ ಬರೋದು ಬೇಡ್ದು. ತುಂಬ ಬೇಜಾರಾಯ್ತದೆ ನೆನ್ಸ್ಕೊಂಡ್ರೆ. ನಿಜವಾಗ್ಲೂ ಮದುವೆಗೆ ಅಂದ್ಬಿಟ್ಟು ಆರಾಮಾಗಿರೋದು ಅಂತ ಎಷ್ಟೋ ಕನಸು ಕಟ್ಕೊಂಡಿದ್ದೆ ನಾನು. ಆಗ ನನ್ನ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತ್ಕೊತದೆ ಅಂತ ಅಂದ್ಕೊಂಡಿದ್ದಿಲ್ಲ. ನಮ್ಮ ಅಪ್ಪನ ಮಾತು ಕಟ್ಕೊಂಡಾರ್ದ ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ನಮ್ಮ ಅಪ್ಪ ತಿಳುವಳಿಕೆ ಹೇಳ್ಕೊಡ್ಬೋದಾಗಿತ್ತಾನೆ, ಅದು ಬಿಟ್ಬಿಟ್ಟು ನನ್ನ ಜೀವನನೇ ಅದ್ಗೆಟ್ ಮಾಡಿಬಿಟ್ಟ. ಇವತ್ತು ನೋಡಿ ನನ್ನ ಪರಿಸ್ಥಿತಿ ಯಾವ ಥರ ಆಯ್ತದೆ ಅಂತ. ನಿಜವಾಗ್ಲೂ ನಿಜನೂ ಹೇಳಂಗಿಲ್ಲ, ಸುಳ್ಳು ಹೇಳಂಗಿಲ್ಲ ಅನ್ನೋ ಒಂದು ಸ್ಥಿತಿಗೆ ಸಿಕ್ಕಾಕೊಬಿಟ್ಟು ಒದ್ದಾಡ್ತಾ ಕುಂತೀವಿ. ಸರಿ ಕಣ್ರಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ, ನಮಸ್ಕಾರ. ಶ್ವೇತಾ, ತಗೊಳ್ಳಿ ಊಟನ. ಪಾಪ ನಿಮ್ಗೆ ತೊಂದರೆ ಆಯಿತು ನನ್ನ ಕಡೆಯಿಂದವ. ಯಾಕಂಗಂತೀರಾ? ಸರಿ ಬಿಡಿ, ಆ ಥರ ಎಲ್ಲ ಅನ್ಕೋಬೇಡಿ ಆಯಿತಾ. ಪ್ಲೀಸ್ ತಗೊಳ್ಳಿ, ಊಟ ಮಾಡಿ. ಇದು ನೀವು ಊಟ ಮಾಡಿದ್ರಾ? ನಾನು ಅಲ್ಲೇ ಊಟ ಮಾಡ್ಕೊಂಡು ನಿಮ್ಗೆ ಹಾಕಿಸ್ಕೊ ಬಂದೆ. ತಗೊಳ್ಳಿ, ಊಟ ಮಾಡಿ. ಸರಿ ಆಯಿತು, ಮಾಡ್ತೀನಿ. ಹ್ಯಾಂಡ್ ವಾಶ್ ಮಾಡ್ಕೊಬರ್ತೀನಿ. ಸರಿ ಸರಿ, ಆಯಿತು. ಹ್ಯಾಂಡ್ ವಾಶ್ ಮಾಡ್ಕೊಬರಾಗೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.